ನಮಸ್ಕಾರ. ಮತ್ತೆ ಮಾಲೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ನಾನು ಮತ್ತೆ ನನ್ನ ಹಳೆಯ ಅನೇಕ ಸ್ನೇಹಿತರು ಈ ಶಾಲೆಯಲ್ಲಿ ಓದಂತ ಮಾಲೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಓದಂತ ಅನೇಕ ಸ್ನೇಹಿತರು ಇವತ್ತಿಲ್ಲಿ ಸೇರಿದ್ದೀವಿ. ಮತ್ತೆ ನಮ್ಮ ಎಲ್ಲ ಪತ್ರಿಕಾ ಇರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಈ ಮಾಲೂರು ಪಟ್ಟಣದಲ್ಲಿ ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಈ ಶಾಲೆಯಲ್ಲಿ ಓದಿ ಜಗತ್ತಿನಾದ್ಯಂತ ಅವರವ್ರದೇ ಆದ ಒಂದು ಪದವಿಗಳಲ್ಲಿ ಅವರವ್ರದೇ ಆದ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅನೇಕ ಮಹನೀಯರಲ್ಲಿ ಇವತ್ತು ಕವಿಗಳಿಂದ ಹಿಡಿದು, ಸಾಹಿತಿಗಳಿಂದ ಹಿಡಿದು, ಹೋರಾಟಗಾರರಿಂದ ಹಿಡಿದು, ಇಂಜಿನಿಯರ್ಗಳಿಂದ ಹಿಡಿದು, IAS, IPS, ಅನೇಕ ವಿಜ್ಞಾನಿಗಳು ಮತ್ತೆ ಅನೇಕ ರಾಜಕಾರಣಿಗಳನ್ನು ಸಹ ಕೊಟ್ಟಂತ ಶಾಲೆ ಇದು ಮಾಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಇವತ್ತು ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಂತ ವಿದ್ಯಾರ್ಥಿಗಳು ಜಗತ್ತಿನಾದ್ಯಂತ ಮಾಲೂರು ಹೆಸರನ್ನ ಉನ್ನತ ಶಿಖರಕ್ಕೆ ಏರಿಸಿದ್ದಾರೆ. ಅಂತ ಒಂದು ಶಾಲೆಗೆ ಇವತ್ತು ಒಂದು ಸಂಕಷ್ಟ ಬಂದಿದೆ. ಆ ಏನು ಸಂಕಷ್ಟ ನಿಮ್ಮ ಮೆತ್ತಲ ಜೊತೆ ಹಂಚ್ಕೊಳ್ಬೇಕು ಮತ್ತು ನಾವು ಓದಂತ ಶಾಲೆಯನ್ನ ನಾವೆಲ್ಲ ಉಳಿಸ್ಕೊಳ್ಬೇಕು. ನಾವೆಲ್ಲ ಒಂದು ಕೈ ಹಾಕದ ಈ ಶಾಲೆಯನ್ನ ಇವತ್ತು ಉಳಿಸ್ಕೊಳ್ಬಹುದು. ಇಲ್ಲಿ ಯಾವುದೇ ಸ್ವಾರ್ಥ ಅಥವಾ ಪಕ್ಷ ಅಥವಾ ಇನ್ಯಾವುದೋ ಧರ್ಮ ಇಲ್ಲ. ಇಲ್ಲಿ ಒಂದೇ ಧರ್ಮ, ಅದೇನು ಅಂದ್ರೆ ವಿದ್ಯೆ. ಆ ವಿದ್ಯೆನ ಕೊಟ್ಟಂತ ಈ ಶಾಲೆಯನ್ನ ಉಳಿಸ್ಕೊಳ್ಳೋದಕ್ಕೆ ಹೊತ್ತು ನಾವೆಲ್ಲ ಸೇರಬೇಕಾಗಿದೆ. ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು 1949ರಲ್ಲಿ ಅಂದಿನ ಮೈಸೂರು ಸರ್ಕಾರ ಇದನ್ನ ಇಲ್ಲಿ ಒಂದು ಶಾಲೆ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಜಮೀನನ್ನ ಅಕ್ವಿಷನ್ ಮಾಡ್ತದೆ. ಮೈಸೂರು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಇದನ್ನ ಅಕ್ವಿಷನ್ ಮಾಡ್ತದೆ. ಸುಮಾರು 10.5 ಎಕರೆಯನ್ನ ಅಕ್ವಿಷನ್ ಮಾಡ್ತದೆ. ಅದರಲ್ಲಿ ಸರ್ವೆ ನಂಬರ್ 206 ಸಹ ಇರ್ತದೆ. ಅಕ್ವೇಷನ್ ಮಾಡಿದ್ದಾದ್ಮೇಲೆ 1956ರಲ್ಲಿ ಒಂದು ಶಾಲೆ ಕಟ್ಟಡ ಕೂಡ ಕಟ್ಟಿ ಶಾಲೆ ಕೂಡ ಪ್ರಾರಂಭ ಆಯ್ತು. ಪ್ರಾರಂಭ ಆದ್ಮೇಲೆ ಸುಮಾರು ವರ್ಷಗಳ ನಂತರ ಏನೂ ಇಲ್ಲಿ ಯಾವುದು ಇರಲಿಲ್ಲ, ಸಮಸ್ಯೆ ಇರಲಿಲ್ಲ. 1996ರಲ್ಲಿ ಶಾಲೆಗೆ ಕಾಂಪೌಂಡ್ ಕಟ್ಟಡ ಕಟ್ಟಬೇಕು ಅಂತ ಹೇಳಿದಾಗ ಅಂದಿನ ಪ್ರಿನ್ಸಿಪಲ್ ಮತ್ತೆ ಅಂದಿನ ಆಡಳಿತ ವರ್ಗ ಒಂದು ಶಾಲಾ ಕಾಂಪೌಂಡ್ ಕಟ್ಟಕ್ಕೆ ಕೊಟ್ಟಾಗ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಈ ಜಾಗ ನನಗೆ ಸೇರಿದ್ದು ಅಂತ ಗಲಾಟೆ ಮಾಡ್ತಾರೆ. ಆಗ ಅವರು 1996ರಲ್ಲಿ ಕೋಲಾರ ಜಿಲ್ಲಾ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹಾಕ್ತಾರೆ. OS ಸೂಟ್ನ ಹಾಕ್ತಾರೆ. 125/1996 ಎಂಬ ಒಂದು ಸಿವಿಲ್ ಸೂಟ್ ಹಾಕ್ತಾರೆ. ಹಾಕಿ ಈ ಜಾಗ ನನಗೆ ಸೇರಿದ್ದು ಅಂತ ಹೇಳಿದಾಗ ಆಗ ನಮ್ಮ ಶಾಲೆಯ ಆಗಿನ ಪ್ರಿನ್ಸಿಪಾಲ್ರು ಮತ್ತು ಆಡಳಿತ ವರ್ಗ ಏನು ಅಂತ ಕೂಲಂಕುಷವಾಗಿ ನೋಡಿದಾಗ ಜಂಬುಕುಮಾರ್ ಅಂತ ಒಬ್ರು ಕೇಸ್ ಹಾಕಿರ್ತಾರೆ. ಅವ್ರಿಗೆ ಹೇಗೆ ಇದು ಜಾಗ ನಿಮಗೂ ಮತ್ತೆ ಅದಕ್ಕೆ ನಿಮ್ಗೇನ್ ಸಂಬಂಧ ಅಂತ ಖಾಸಗಿ ವ್ಯಕ್ತಿ ಜಂಬುಕುಮಾರ್ ಅಂತಕ್ಕಂಥವ್ರು ಬೆಂಗಳೂರಿನಲ್ಲಿ ಬ್ರಿಗೇಡ್ ರಸ್ತೆಯಲ್ಲಿ ಇರ್ತಕ್ಕಂಥ ಒಬ್ಬ ಉದ್ಯಮಿ. ಅವರ ತಂದೆ 1949ರಲ್ಲಿ ಚಂಗ್ಮಲ್ ಅಂತ ಇರ್ತಾರೆ. ಅವರು ನಾವು ಖರೀದಿ ಮಾಡಿದೀವಿ ಅಂತ ಹೇಳ್ತಾರೆ. ಅವ್ರು ಖರೀದಿ ಮಾಡಿದ್ದಾದ್ಮೇಲೆ ಏನ್ ಇವ್ರು ಕೇಸ್ ಹಾಕಿದ್ರು ಕೋಲಾರಲ್ಲಿ, ಕೇಸು 2000ನೇ ಇಸ್ವಿಯಲ್ಲಿ ಕೇಸ್ ಅವ್ರ ಪರನೇ ಆಗುತ್ತೆ. ನಮ್ಮ ಶಾಲೆಯಲ್ಲಿ ಏನು ದಾಖಲೆಗಳ ಕೊರತೆ ಇತ್ತು ಮತ್ತು ಇಚ್ಛಾಶಕ್ತಿ ಕಡಿಮೆ ಇತ್ತು ಗೊತ್ತಿಲ್ಲ, ಅದು ಅವ್ರ ಪರ ಆಗುತ್ತದೆ. ಮತ್ತೆ ಹೈಕೋರ್ಟ್ಗೆ ಸರ್ಕಾರ ಹೋದಾಗ ಹೈಕೋರ್ಟ್ ಅಲ್ಲಿ ಏನಾಗ್ತದೆ, ಎಕ್ಸ್ ಪಾರ್ಟಿಯಾಗಿ ಕೋರ್ಟ್ ಕೇಸ್ ಜಂಬುಕುಮಾರ್ ಅವರ ಪರ ಆಗ್ತದೆ. ಜಂಬುಕುಮಾರ್ ಯಾರು ಅಂತ ಇದುವರೆಗೂ ಯಾರು ಮಾಲೂರು ಪಟ್ಟಣದಲ್ಲಿ ನೋಡಿಲ್ಲ. ಮತ್ತೆ ಅದು ಸರ್ಕಾರ ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವೇನು ಎಕ್ಸ್ ಪಾರ್ಟಿ ಅಂತ ನೀವು ಬಿಟ್ಟಿದ್ರೆ ಇದು ಒಪ್ಪೋದಿಲ್ಲ, ಮೆರಿಟ್ಸ್ ಮೇಲೆ ಮಾಡಬೇಕು ಅಂತ ವಾಪಸ್ಸು ಹೈಕೋರ್ಟ್ ಕಳಿಸಿದೆ. ಹೈಕೋರ್ಟ್ ಅಲ್ಲಿ ಕೊಟ್ಟಾಗ ದಾಖಲೆಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮಾಲೂರಲ್ಲಿ ಜಂಬುಕುಮಾರ್ ಅನ್ನೋದು ಒಂದು ಹೆಸರು ಮಾತ್ರ, ಅದರಿಂದ ಒಂದು ದೊಡ್ಡ ಮಾಫಿಯಾನೇ ಸೇರ್ಕೊಂಡು ಏನ್ ಮಾಡ್ತಾರೆ, ಇವರೆಲ್ಲ ಸೇರ್ಬಿಟ್ಟು ಏನು ಸರ್ವೆ ನಂಬರ್ 206 ಇದೆ, ಆ ಸರ್ವೆ ನಂಬರ್ 206 ಇಲ್ಲಿ ಇಲ್ಲವೇ ಇಲ್ಲ ಅಂತ ಒಂದು ದಾಖಲೆ ಕೊಟ್ಟು ಮತ್ತೆ ಹೈಕೋರ್ಟ್ಗೆ ದಿಕ್ಕು ತಪ್ಪಿಸಿ ಇವತ್ತು ನ್ಯಾಯಾಲಯದಕ್ಕೆ ತಪ್ಪು ದಾಖಲೆ ಮಾಡಿ ಶಾಲೆಗೆ ಮೋಸ ಮಾಡಿ ಮತ್ತೆ ಅವ್ರ ಪರ ಆಗ್ತದೆ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸ್ ನಡೀತಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಸಿವಿಲ್ ಅಪೀಲ್ ಅಂತ ನಮ್ಮ ಮಾಲೂರಿನ ಕೆಲವು ಪಬ್ಲಿಕ್ಸು ಜನರ ಹಿತಾಸಕ್ತಿಗೋಸ್ಕರ ಒಂದು ಕೇಸ್ ಹಾಕಿದ್ದಾರೆ ಮತ್ತು OS ಸಹ ನಡೀತಿದೆ. 1418/2014, 1419/2014 ಅಂತ 2 ಸಿವಿಲ್ ಅಪೀಲ್ ಕೇಸ್ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಇವತ್ತು ಏನ್ ಹೇಳ್ಸಕ್ ಬಯಸ್ತೀನಿ ಅಂದ್ರೆ, ನಾವೆಲ್ಲ ಸೇರಿ ಇವತ್ತು ಏನು ಸುಪ್ರೀಂ ಕೋರ್ಟ್ ಆಗಿದೆ ಅದು ಟ್ರಯಲ್ ಕೋರ್ಟ್ ಗಳಿದೆ, ಇಲ್ಲಿನ ವಾಸ್ತವಾಂಶ ತಿಳ್ಕೊಂಡು ಹೇಳಿ ಅಂತ. ಅದ್ರ ಜೊತೆಗೆ ನಾನು ಇಷ್ಟೊತ್ತು ಹೇಳಿದ್ದು ಮಾಲೂರು ಶಾಲೆಯ ಲೀಗಲ್ ಅಲ್ಲಿ ನಡೆದ ಕೋರ್ಟ್ ನ ವಿಚಾರಗಳನ್ನ ನಿಮ್ ಮುಂದೆ ಇಟ್ಟೆ. ಆದ್ರೆ ಇಲ್ಲಿ ಒಂದು ಈ ಏನ್ ಆಸ್ತಿ ಇತ್ತು, ಶಾಲೆಯ ಆಸ್ತಿ 1945-46ರಲ್ಲಿ ಸರ್ವೆ ನಂಬರ್ 198, 203, 204/1, 204/2, 204/3, 205 ಮತ್ತು 206ಗಳನ್ನು ಪ್ರೌಢಶಾಲಾ ನಿರ್ಮಾಣ, ಆಸ್ಪತ್ರೆ ನಿರ್ಮಾಣ, ವಿದ್ಯಾರ್ಥಿನಿ ನಿರ್ಮಾಣ ಮತ್ತು ಹೊಸ ಬಡಾವಣೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸ್ತಾರೆ. ಈ ಭೂ ಸ್ವಾಧೀನ ಪ್ರಕರಣದಲ್ಲಿ ಮೈಸೂರು ಗೆಜೆಟ್ ನಲ್ಲಿ ಪ್ರಕಟಣೆ ಆಗಿದೆ. ಇವರು ಹೇಳ್ತಾರೆ ಮೈಸೂರು ಗೆಜೆಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು, ಅದು ನಮಗೆ ಆ ದಾಖಲೆ ಸಿಕ್ಕಿದೆ. ಮೈಸೂರು ಗೆಜೆಟ್ ಅಲ್ಲಿ ಏನಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ.
ಈ 206 ಪ್ರಕ್ರಿಯೆ ಇಲ್ವೇ ಇಲ್ಲ ಅಂತ ಹೇಳಿದ್ರು. ಇದು ಮೈಸೂರು ಗೆಜೆಟ್ ನೋಟಿಫಿಕೇಶನ್ ಆಗಿರೋದು. ಇದನ್ನ ಇವರು ನ್ಯಾಯಾಲಯಕ್ಕೆ ಕೊಟ್ಟಿರ್ಲಿಲ್ಲ. ಯಾವ ಕಾರಣಗಳಿಗೆ ಕೊಟ್ಟಿರ್ಲಿಲ್ಲ ಅಂತ ಗೊತ್ತಿಲ್ಲ ನಮಗೆ. ನೋಡಿ, ಆಗಸ್ಟ್ 12, 1948 ಸರ್ವೆ ನಂಬರ್ ನೋಡಿ, ಇದು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕ್, ಕಸಬಾ ಹೋಬಳಿ, ಮಾಲೂರು ವಿಲೇಜ್. ಸರ್ವೆ ನಂಬರ್ 193, 202, 204/1, 204/2, 205, 206.